ಮಹಾಶಿವರಾತ್ರಿ ಹಿಂದೂಗಳ ಅತ್ಯಂತ ಪವಿತ್ರ ಹಬ್ಬವಾಗಿದ್ದು, ಶಿವ ಮತ್ತು ಪಾರ್ವತಿಯ ವಿವಾಹ ಹಾಗೂ ಶಿವನು ಲಿಂಗರೂಪಿಯಾಗಿ ಅವತರಿಸಿದ ದಿನವೆಂದು ಆಚರಿಸಲಾಗುತ್ತದೆ. ಇದು ಭಕ್ತಿ, ಉಪವಾಸ ಮತ್ತು ಜಾಗರಣೆಯ ಮೂಲಕ ಅಜ್ಞಾನವನ್ನು ಹೋಗಲಾಡಿಸಿ ಆಧ್ಯಾತ್ಮಿಕ ಜಾಗೃತಿ ಹಾಗೂ ಆಂತರಿಕ ಶಾಂತಿಯನ್ನು ಸಾಧಿಸುವ ಮಹತ್ವದ ರಾತ್ರಿಯಾಗಿದೆ. ಮಹಾಶಿವರಾತ್ರಿಯ ಪ್ರಮುಖ ಮಹತ್ವಗಳು: ಆಧ್ಯಾತ್ಮಿಕ ಜಾಗೃತಿ. ಈ ರಾತ್ರಿಯಲ್ಲಿ ಗ್ರಹಗಳ ಸ್ಥಾನವು ಮಾನವನ ಶಕ್ತಿಯನ್ನ ಮೇಲಕ್ಕೆತ್ತಲು ಸಹಾಯ ಮಾಡುತ್ತದೆ. ಧ್ಯಾನ ಮತ್ತು ಜಾಗರಣೆ ಮಾಡುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆಯಾಗುತ್ತದೆ ಎಂದು ನಂಬಲಾಗಿದೆ. ಶಿವ ಪಾರ್ವತಿಯ ವಿವಾಹ. ಶಿವನು ಪಾರ್ವತಿಯನ್ನು ವಿವಾಹವಾದ ದಿನ. ಇದು ಶಿವಶಕ್ತಿಗಳ ಸಂಯೋಜನೆಯನ್ನ ಸೂಚಿಸುತ್ತದೆ. ಲಿಂಗೋದ್ಭವ. ಶಿವನು ಮೊದಲ ಬಾರಿಗೆ ಲಿಂಗ ಸ್ವರೂಪದಲ್ಲಿ ಪ್ರಕಟವಾದ ದಿನ. ಅಜ್ಞಾನದ ನಿರ್ಮೂಲನೆ. ಕತ್ತಲೆಯನ್ನ ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಹೊಂದುವ ಸಂಕೇತವಾಗಿದೆ. ನೀಲಕಂಠ. ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದ ಹಾಲಾಹಲ ವಿಷವನ್ನು ನುಂಗಿ ಪ್ರಪಂಚವನ್ನು ಉಳಿಸಿದ ಶಿವನ ತ್ಯಾಗವನ್ನು ಸ್ಮರಿಸುವ ದಿನವಾಗಿದೆ. ವೈಜ್ಞಾನಿಕ ಮಹತ್ವ. ಚಳಿಗಾಲದ ಅಂತ್ಯ ಮತ್ತು ಬೇಸಿಗೆಯ ಆರಂಭದ ಈ ಅವಧಿಯು ದೇಹದ ಸಿದ್ಧತೆಗೆ, ಉಪವಾಸ ಮತ್ತು ಧ್ಯಾನಕ್ಕೆ ಪೂರಕವಾಗಿದೆ. ಶಿವರಾತ್ರಿಯಂದು ಬಿಲ್ವಪತ್ರೆ ಅರ್ಪಿಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಪವಿತ್ರವೆಂದು ಪರಿಗಣಿಸಲಾಗಿದೆ.